ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮಾಧಿಕಾರಿ ಶಿಕಾರಿಪುರ ಆಂತರಿಕ ಗುಣಮಟ್ಟ ಭರವಸೆ ಕೋಶ ಸಮಾಜಶಾಸ್ತ್ರ ವಿಭಾಗ ಸ್ಪಂದನ ವೇದಿಕೆ ವುಮೆನ್ ಇಂಪ್ರೂವ್ಮೆಂಟ್ ಸೆಲ್ ಹಾಗೂ ಪೋಸ್ಟ್ ಮತ್ತು ಪಯಣ ಬೆಂಗಳೂರು ಇವರ ಸಹಯೋಗದೊಂದಿಗೆ ಲಿಂಗ ಪಕ್ಷಪಾತ ಮತ್ತು ಲಿಂಗ ಸಂವೇದನಶೀಲತೆ ಕುರಿತ ಒಂದು ದಿನದ ರಾಜ್ಯಮಟ್ಟದ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಾಗಾರದ ವಿಶೇಷ ಆಕರ್ಷಣೆಯ ತಲ್ಕಿ ನಾಟಕದ ಮುಂದುವರೆದ ಹಾಗೂ ಮೂರನೇ ಭಾಗವನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೆಚ್ಚೆಲ್ಲ ಫಮಿಲ ಬೇರೆ 24 ವರ್ಷ ಅವಳಿಗೆ ಕಪ್ಪುಗಿದ್ರು, ಆದರೆ ಲಕ್ಷಣವಾಗಿದ್ದಳು. ನನ್ನನ್ನು ಬಿಟ್ಟಿಷ್ಟು ಬೇಗ ಹೋಗ್ಬಾರ್ದಾಯ್ತು. ಅವನು ಕ್ರಿಸ್ಟಿ ರುಕ್ಮಿಣಿ ಒಬ್ರಿಗೊಬ್ರು ಸುಟ್ಕೊಂಡು ಬೂದಿ ಆಗೋದು. ಆತ್ಮಹತ್ಯೆ ಇತ್ತೀಚೆಗೆ ಬಂದ ನಮ್ಮ ಪ್ರವೀಣ್ ನಕ್ಷತ್ರ ತರ ಬಂದ, ನಕ್ಷತ್ರ ತರ ಹೋಗ್ಬಿಟ್ಟ. ಕೃಷ್ಣಮೂರ್ತಿ ಅವನ ಐಡೆಂಟಿಟಿನ ಅವನೇ ಹೇಳ್ಕೊಂಡು ಮುಂದೆ ಬಂದ. ಆದ್ರೆ ಚಿಕ್ಕ ವಯಸ್ಸಲ್ಲಿ ಈ ತರ ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಏನಮ್ಮ ನಾನು ಏನ್ ಕೇಳಿದ್ರು ನಗ್ತಾನೆ ಇರ್ತೀರಲ್ಲ. ಹೋಗಿಮ್ಮ, ಈ ಮುಂದೆ ನಾನು ಏನೇನು ಕೇಳೋದೇ ಇಲ್ಲ. ಒಂದು 21-22 ವಯಸ್ಸಲ್ಲಿರೇವು ನನಗೆ ಈ ಆಲೋಚನೆ ಬಂದಿತ್ತು. मेरा उम्र 18 साल की थी जब मैंने भी आत्महत्या करने के लिए सोची. ಸಣ್ಣ ವಯಸ್ಸಲ್ಲಿ ನಾನು ಕೂಡ ಹಲವಾರು ಟೈಮ್ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನನ್ನ ಮನಸ್ಸು ಹೇಳ್ತಾನೆ ಇತ್ತು. ಎಲ್ಲಾರ್ಗೂ ಪ್ರೀತಿ ಆಗೋ ಥರ ನನಗೂ ಪ್ರೀತಿ ಆಯಿತು. ಆ ಪ್ರೀತಿಯಿಂದ ನನ್ನ ಒಡ ಊಟ ಅಕ್ಕನ ನಿಷ್ಠೂರ ಮಾಡಿಕೊಂಡೆ, ನನ್ನ ಗುರುನ ನಿಷ್ಠೂರ ಮಾಡಿಕೊಂಡೆ, ನನ್ನ ಗುರುಬಾಯಿಗಳನ್ನೂ ನಿಷ್ಠೂರ ಮಾಡಿಕೊಂಡೆ. ಆದರೂ ನಾವಿಬ್ಬರು ಗಂಡ ಹೆಂಡತಿ ಥರ ಚೆನ್ನಾಗೇ ಇದ್ವಿ. ಇದ್ದಕ್ಕಿದ್ದಂಗೆ 1 ವಾರ ಮನೆಗೆ ಬರ್ದೆ ಹೋಗೋದ ಮೂದೇವಿ. 1 ದಿವಸ ನೋಡಿದೆ, 2 ದಿವಸ ನೋಡಿದೆ. ಎಲ್ಲ ಗೊತ್ತಿರೋ ನನ್ನ ಗೆಳತಿ ಒಬ್ಳು ಬಂದು, ಲೇ ಬಾನು, ನಿನ್ನ ಜೊತೆ ಇದ್ನಲ್ಲ ಹುಡುಗ ಮದುವೆ ಆಯ್ತು ಕಣೆ ಅಂತ ಹೇಳಿದ್ರು. ಏನು ಮಾಡಲಿ, ಇತ್ತ ಅಕ್ಕ ಮನೆಗೂ ಹೋಗಂಗಿಲ್ಲ, ಇತ್ತ ಗುರು ಮನೆಗೂ ಹೋಗಂಗಿಲ್ಲ, ಇತ್ತ ಗುರುಬಾಯಿ ಮನೆಗೂ ಹೋಗಂಗಿಲ್ಲ. ಅವನಿಂದ ಇರ್ಲಿ ಅಂತ ನಮ್ಮ ಗುರು ಮನೆಗೆ ಹೋದೆ. ನಮ್ಮ ಗುರು ಅಂದ್ರು, ನಾನು ಅವತ್ತೇ ಹೇಳಿಲ್ವ ಮಗ, ಈ ಗಂಡಸರ ಸವಾಸ ಎಲ್ಲ ನಮಗಲ್ಲ ಅಂತ ಅಂತ ಕ್ಯಾಕರ್ಸ್ ಮಕ್ಕಳಿದ್ಲು. ನನಗಿನ್ನೂ ಹವಾಮಾನ ತಡೆಯೋಕ್ಕಾಗಲಿಲ್ಲ. ಸೀಮೆಣ್ಣೆ ವಿಟ್ಕೊಂಡು ಸತ್ತೋಗ್ಬಿಡೋಣ ಅಂತ ಅಡುಗೆ ಮನೆಗೆ ಹೋದೆ. ನಮ್ಮ ಗುರು ಬಂದು ಹಟ್ ಅಂತ ಕೈ ಹಿಡ್ಕೊಂಡ್ರು. ಹಿಂಗೆಲ್ಲ ಸಾಯೋಕ ಮಗ, ನಾವಿಷ್ಟೆಲ್ಲ ಕಷ್ಟಪಟ್ಟು ಬದಲಾಗಿರೋದು. ಅವನು ಯಾವನೋ ಗಂಡಸ್ಗೋಗ್ಸರ, ನೀನು ಯಾಕೆ ಮಗ ಸೀಮೆಣ್ಣೆ ವಿಟ್ಕೊಂಡು ಸಾಯ್ತೀಯ ಅಂತ ನನಗೆ ಪಟ್ಟಂತ ಜ್ಞಾನೋದಯ ಆಯಿತು. ಹೌದಲ್ಲ, ನಮ್ಮ ಗುರು ಹೇಳ್ತಿರೋ ಮಾತು ನಿಜ. ಅವನೇ ಅವನ ಮದುವೆ ಮಾಡಿಕೊಂಡು ಮಕ್ಕಳು ಕಿಸ್ಕೊಂಡು ಅವನು ಚೆನ್ನಾಗಿರ್ತಾನೆ. ನಾನು ಯಾಕೆ ಸೀಮೆಣ್ಣೆ ಇಟ್ಕೊಂಡು ಸಾಯ್ಬೇಕು? ಇಲ್ಲ, ಇನ್ಮೇಲೆ ನನಗೋಸ್ಕರ ನಾನು ಬದುಕೊಂಡು, ನನಗೋಸ್ಕರ ನನ್ನ ಜೀವನ ಮಾಡೋಣ ಅಂತ ತಿಳ್ಕೊಂಡೆ ನೀವು. मेरी उम्र 16-17 साल की थी जब मैं मुंबई में थी मेरे गुरु का साथ. मेरे गुरु को है ना 2 साल तक कमाई दी मैं, 2 साल तक. 2 साल के बाद है ना मेरे गुरु से पूछी, गुरु मैंने 2 साल से आपको कमाई दे रही हूँ, अभी तो मेरे को निर्वाण को भेजो गुरु. मेरे गुरु क्या बोली मालूम? अरे बैठ रे, अभी तो आए हिजड़ों में, इतना जल्दी तेरे को निर्वाण मांगता है क्या? और 1 साल तक कमाई दे, बाद में देखेंगे करके बोल डाली. मेरे दिल को इतना दुख हुआ. वो 2 साल के अंदर है ना और 2 हिजड़े आए, उनमें से एक को पट से निर्वाण करा दिया मेरे गुरु. फिर से जाकर मेरे गुरु से पूछी मैंने, गुरु वो लोग तो अभी तो आया, उनको इतना जल्दी निर्वाण करा दिया. मैं 2-3 साल से कमाई दे रही हूँ आपको, मेरे को जल्दी निर्वाण को भेजो गुरु. मेरे गुरु ने बोली, बेटा तू क्या रे बस्ती मांगने को जाता, रोज 20-25 रुपये लाके देने वाला तू. वो है ना मेरा चेला, बधाई बस्ती में जाता, वो रोज को 200-300-400 ऐसा लाके देता. तू क्या देता रे 20 रुपया 25 रुपया? जा अपना काम धंधा देख, और 1 साल तक ऐसे ही पड़े रहना, निर्वाण गिरवाण कुछ नहीं तेरा को. ऐसे बोल के गाली दे दिए मेरे को. उस वक्त है ना
मेरा दिल को इतना दुख हुआ, दर्द हुआ, मैं कहीं भी जाके डूब मर जाऊँ, कोई गाड़ी के नीचे जाके मर जाऊँ। उस वक्त मैंने आत्महत्या करने के लिए सोची। ಲಕ್ಷ್ಮಿ ಅಕ್ಕ, ಬಾನು MG ರೋಡ್ ಬಿರಿಗ ರೋಡಲ್ಲಿ ನಾನು ಸೆಕ್ಸ್ ವರ್ಕ್ ಮಾಡಿ ಹಣ ಸಂಪಾದನೆ ಮಾಡಿ ನಮ್ಮ ಅಪ್ಪನ ಕೈಗೆ ತಗೊಂಡೋಗಿ ಕೊಟ್ಟಿದ್ದೆ. ನಮ್ಮ ಅಪ್ಪ ಏನು ಮಾಡಿದ್ರು ಗೊತ್ತಾ, ಹಳೆಯ ಮನೆಯನ್ನು ಒಡೆದು ಹಾಕ್ಬಿಟ್ಟು ಹೊಸ ಮನೆಯಾಗಿ ಆಲ್ಟ್ರೇಷನ್ ಮಾಡ್ಕೊಬಿಟ್ರು. ಆ ಮನೆಯನ್ನು ನನ್ನ ಹೆಸರಲ್ಲಿ ಬರೆದು ಕೊಡ್ತೀನಿ ಅಂತ ಹೇಳಿ ಉಯಿಲ್ ಬರೆದು ಕೊಟ್ರು. ಉಯಿಲ್ ಅಂದರೆ ಅಪ್ಪ ಸೆತ್ತಿದ ಮೇಲೆ ಆ ಮನೆ ನನಗೆ ಅಂತ. ಆಮೇಲೆ ಯಾರೋ ನನಗೆ ಕೇಳಿದ್ರು, ಉಯಿಲು ಎಷ್ಟು ಉಯಿಲ್ ಬೇಕಾದ್ರೆ ಅಪ್ಪನ ಬರೀಬಹುದಂತೆ, ಯಾರ ಹೆಸರು ಮೇಲೆ ಬೇಕಾದ್ರೂ ಬರೀಬಹುದಂತೆ. ಅವ್ರು ಸಾಯಕ್ಕೆ ಮುಂಚೆ ಲಾಸ್ಟ್ ಉಯಿಲ್ ಯಾರ ಹೆಸರಲ್ಲಿ ಬರೀತಾರೋ ಅವ್ರಿಗೆ ಹೋಗುತ್ತಂತೆ ಅದು. ಮೊಮ್ಮಗನ ಹೆಸರಲ್ಲಿ ಬರೀತೀನಿ ಅಂತ ಹೇಳವ್ರೆ. ಇವನು ಹೆಣ್ಗ, ಇವನಿಗೆ ಮಕ್ಕಳಿಲ್ಲ, ಇವನ್ ಗಂಡ ಇಲ್ಲ, ಇವನಿಗೆ ಯಾಕೆ ಆಸ್ತಿನ ಬರೆದು ಕೊಡಬೇಕು ಅಂತ ಹೇಳ್ಬಿಟ್ಟು ಮೊಮ್ಮಗನ ಹೆಸರಲ್ಲಿ ಬರೀತೀನಿ ಅಂತ ಹೇಳಿದ್ರಂತೆ. ನನ್ನ ಕಿವಿಗೆ ಬಂತು. ನಮ್ಮ ಅಪ್ಪನ ಹತ್ರ ಹೋಗಿ ನಾನು ಕೇಳಿದೆ, ಅಪ್ಪ ಹಿಂಗೆಲ್ಲ ಅನ್ನಿದ್ದೀರಲ್ಲ, ನಾನು ಕಷ್ಟಪಟ್ಟು ದುಡ್ಡು ತಂದು ಕೊಟ್ಟಿದ್ದಕ್ಕೆ ನೀವು ಮನೇನ ಆಲ್ಟ್ರೇಷನ್ ಮಾಡ್ಕೊಬಿಟ್ಟಿದ್ದೀರಾ, ಇವಾಗ ಆ ಮನೇನ ಮೊಮ್ಮಗನ ಹೆಸರಲ್ಲಿ ಬರೀತೀನಿ ಅಂತ ಹೇಳಿದಿರಲ್ಲ, ಏನು ಕತೆ ನಾನು ಕೊಟ್ಟಿರುವ ದುಡ್ಡಿಗೆ ಅಂತ ಕೇಳಕ್ಕೆ ಹೋದೆ. ಯಾವ ದುಡ್ಡು, ಯಾವಾಗ ಕೊಟ್ಟಿದೀಯಾ, ಯಾರು ಸಾಚಿ ಅಂದ್ಬಿಟ್ರು ಬಾನು. ಯಾರು ಸಾಚಿನ? ನೀವು ಮನೆ ಕಟ್ಟಿದಿರಲ್ಲ, ಆ ಒಂದೊಂದು ಇಟಿಕಿನ ಕೇಳಿ ನೋಡಿ, ಅದು ಹೇಳುತ್ತೆ ಆ ದುಡ್ಡನ್ನ ಯಾವ ರೀತಿ ನಾನು ಸಂಪಾದನೆ ಮಾಡಿದ್ದೀನಿ ಅಂತ. MG ರೋಡಲ್ಲಿ, ಬಿರಿಗ ರೋಡಲ್ಲಿ ರೌಡಿಯಿಂದ, ಪೊಲೀಸಿಂದ ಅಷ್ಟೊಂದು ನೋವು ಪಟ್ಕೊಂಡು ಕಷ್ಟಪಟ್ಟು ತಕೊಂಡೋಗಿ ಕೊಟ್ಟಿರುವ ದುಡ್ಡು, ಈ ಸಮಾಜ ನಮ್ ಕಿತ್ತಿರುವ ಹೆಸರು ಸೂಳೆ. ಸೂಳೆಗಾರಿ ಕೆಲಸ ಮಾಡಿ ತಂದಿರುವ ದುಡ್ಡನ್ನ ಇಸ್ಕೊಂಡೆ ಇಲ್ಲ ಅಂತ ಹೇಳ್ತೀಯಲ್ಲ, ಇದೇ ಸಮಾಜ ನಿನಗೇನು ಹೆಸರು ಹೇಳುತ್ತೆ ಅಂತ ಹೇಳ್ಬಿಟ್ಟು ಸಿಟ್ಟು ಬಂದು ಮನೆಯಲ್ಲಿ 15 ಲೀಟರ್ ಗ್ಯಾಸ್ ಲೀಟರ್ ಇತ್ತು ಸೀಮೆಣ್ಣೆ ಎತ್ತು ಬಳ 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 ಅಂತ ಉಯ್ಕೆ ಬಿಟ್ಟಿದ್ದೆ. ನಿಜವಾಗ್ಲಿ ಬಾನು, ಆವತ್ತು ದಿನ ಮಾತ್ರ ನನ್ನ ಕೈನಲ್ಲಿ ಏನಾದ್ರು ಬೆಂಕಿ ಪಟ್ಟಣ ಸಿಕ್ಬಿಟ್ಟಿದ್ದೀರೆ, ಇವತ್ತು ನಾನು ಇಲ್ಲಿ ಇರಲ್ಲ. ನಮ್ಮ ಅಮ್ಮ, ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ಅಪ್ಪ ಆರಾಮಾಗಿ ಕುತ್ಕೊಂಡು ಟಿವಿ ನೋಡ್ತಾ ಇದ್ದಾರೆ. ಇಲ್ಲಿ ಏನು ನಡೀತಾ ಇದೆ ನಂಗೆ. ಅವ್ರಿಗೆಲ್ಲ ನಾನು ಸಾಯ್ಬೇಕು ಅಂತಾನೆ ಇತ್ತು. ಯೋಚನೆ ಮಾಡಿದೆ ನಾನು. ಮನೆ ಹಿಂದೆ ನಲ್ಲಿ ಪೈಪ್ ಇತ್ತು. ಆ ಪೈಪನ್ನ ಹೋಗಿ ಕೊಳಾಯಿನ ಓಪನ್ ಮಾಡಿಬಿಟ್ಟು ಕೆಳಗಡೆ ಆರಾಮಾಗಿ ಕೂತ್ಕೊಂಡು ನನ್ನನ್ನು ನಾನು ತಣ್ಣಗ ಮಾಡ್ಕೊಂಡಿದ್ದೆ. ಬಾನು, ಬಾಗುರ, ಬಾನು, ಲಕ್ಷ್ಮಿ, ಬಾಗುರು, ನಿಮ್ ಕಷ್ಟಗಳೆಲ್ಲ ಹೇಳ್ತಾ ಇದ್ದೀರ ಮಗ, ನಿಮ್ ಕಷ್ಟಗಳೆಲ್ಲ ಇವಾಗ ಹೇಳ್ತಾ ಇದ್ದೀರಲ್ಲ ಮಗ. ನಾವಾಗಿನ ಕಾಲದಲ್ಲಿ ನಮ್ಮ ಕಷ್ಟಗಳು ಯಾರ ತಾನೇ ಹೇಳಕ್ಕಾಯ್ತಿತ್ತು ಮಗ. ನಾವೆಲ್ಲ ಒಳಗಡೆನೆ ಹೊಟ್ಟೆ ಒಳಗಡೆ ಹಾಕೊಂಡು ನುಂಗಿ ನುಂಗಿ ಎಲ್ಲೇ ತುಂಬೈತಿ ಮಗ. ಆದ್ರೆ ಇವಾಗ ನಿಮ್ಮ ಕಷ್ಟಗಳು ಹೇಳ್ತಾ ಇದ್ದೀರಲ್ಲ ಪ್ರಪಂಚಕ್ಕೆ ಮಗ. ಇವಾಗ ಬಂದ್ಬಿಟ್ಟು ಇನ್ಸ್ಪೆಕ್ಟ್ರ್ ಆಗ್ತೀನಿ ಅಂತಾರೆ, ಬಂದ ತಕ್ಷಣ ಮತ್ತೆ ಇಂಜಿನಿಯರ್ ಆಗ್ತೀನಿ ಅಂತಾರೆ, ಮತ್ತೆ ಡಾಕ್ಟ್ರ್ ಆಗ್ತೀನಿ ಅಂತಾರೆ, ಮತ್ತೆ ನಾನು ಹೋಗ್ಬಿಟ್ಟು ಕಲೆಕ್ಷನ್ ಬೇಕಾದ್ರೆ ಹೋಗ್ತೀನಿ ಅಂತಾರೆ, ಹೋಗ್ಬಿಟ್ಟು ಸಂಪಾದನೆ ಮಾಡ್ಕೊ ಬರ್ತೀನಿ ಅಂತಾರೆ. ಆಮೇಲೆ ನನಗೆ ನಿರ್ವಹಣೆ ಮಾಡಿಸ್ರಿ ಅಂತಾರೆ, ನಿರ್ವಹಣೆನೂ ಕೂಡ ಆಯ್ತಾರೆ. ಆಗ್ಬಿಟ್ಟು ಒಂದು ಗಂಡನ್ನು ಕೂಡ ಮಡಿಕತ್ತಾರೆ. ನನಗೆ ಗಂಡ ಬೇಕು ಗಂಡನ್ನು ಕೂಡ ಮಡಿಕತ್ತಾರೆ. ಮಡಿಕೊಬಿಟ್ಟು ಏನು ಮಾಡ್ತಾರೆ, ಇಷ್ಟ ಇದ್ದರೆ ನಿನ್ನ ಮನೇಲಿ ಇರ್ತೀನಿ, ಇಲ್ಲ ಅಂದರೆ ನಾನು ಬೇರೆ ಮನೆಗೆ ಹೋಗಿ ಚೇಲಾಯ್ತೀನಿ ಅಂತಾರೆ ಮಗ. ಇದಕ್ಕೇನು ಹೇಳೋಕ್ಕಾಗುತ್ತೆ? ಅದು ಹಂಗಲ್ಲ ಗುರು. ಇನ್ಸ್ಪೆಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ನಮ್ಮ ಸಣ್ಣ ವಯಸ್ಸಿಂದ ಇಷ್ಟು ವಯಸ್ಸುವರೆಗೂ ನಾವು ಕಷ್ಟಪಟ್ಟಿರುವ ಇದರಿಂದ ಅದ್ರ ಆ ಥರ ಆಗುತ್ತೆ. ನಾವು ಅವರೆಲ್ಲ ಹಂಗ ಆಗ್ಬೇಕು ಅಂತಾನೆ ನಾವು ಕಷ್ಟಪಟ್ಟಿದ್ದೀವಿ ಗುರು. ನೋಡಿ, ಬೇಗ ಬರ್ತಾರೆ, ಬೇಗ ನಿರ್ವಹಣೆ ಆಗ್ತಾರೆ ಅಂತೀರಾ. ಯಾಕಂತ ಹೇಳಿದ್ರೆ ಬೇಗ ಅವರು ನಿರ್ವಹಣೆ ಆಗಬೇಕು ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ, ಅನಿವಾರ್ಯತೆ. ಈ ಸಮಾಜ ಬಿಡುವುದಿಲ್ಲ ಅವರನ್ನು, ಬೇಗ ಅವ್ರು ಹೆಂಗಸರ ಆಗ್ಬಿಡ್ಬೇಕು. ಅಲ್ಲ ಗುರು, ನಾನು ನಿಮ್ಮ ಹತ್ರ ಒಂದು ಮಾತು ಕೇಳ್ತೀನಿ, ಹೇಳಿ. ನಿಮ್ಮ ಹತ್ರ ಬಂದು ನಾನು ಸೇರಿದ ಮೇಲೆ 3 ವರ್ಷವರೆಗೆ ನನ್ನ ನೀವು ಕಾಯಿಸಿದ್ದೀರಾ, ಆಮೇಲೆ ನಿರ್ವಹಣೆ ಕಳಿಸಿದ್ದೀರಾ ನನ್ನನ್ನು ನೀವು. ಆವತ್ತು ನನಗದು ಬೇಜಾರು ಅನಿಸಿತ್ತು, ಆದರೆ ಇವತ್ತು ನನಗೆ ಅದು ಬೇಜಾರು ಅನಿಸಲ್ಲ. ಯಾಕಂತ ಹೇಳಿದ್ರೆ ನಾವು ಆಪರೇಷನ್ ಮಾಡ್ಕೊಂಡಿದ್ದ ಮೇಲೆ ಸೈಡ್ ಎಫೆಕ್ಟ್ ಏನಾಗುತ್ತೆ, ಈ ಸಮಾಜ ಹೆಂಗೆ ನಮ್ಮನ್ನು ನೋಡುತ್ತೆ, ಅದೆಲ್ಲ ಕಲೀಲಿಕ್ಕೆ ನನಗೊಂದು ಅವಕಾಶ ಸಿಕ್ಕಿತ್ತು PhD ಓದಂಗೆ.
ಈ ಕಾಲದ ಹೆಣ್ಗರಿಗೆ ಈ ಸಮಾಜ ಅದನ್ನು ಬಿಟ್ಕೊಡುವುದಿಲ್ಲ. ಸರ್ಕಾರಿ ಹಾಸ್ಪಿಟಲಲ್ಲಿ SRS ಅಂತ ಒಂದು ಆಪರೇಷನ್ಗೆ ವ್ಯವಸ್ಥೆ ಮಾಡವರೆ. SRS ಅಂದರೆ 2 ವರ್ಷ ಕೌನ್ಸಿಲಿಂಗ್ ತಗೋಬೇಕು, 3 ವರ್ಷ ಹಾರ್ಮೋನ್ಸ್ ತಗೋಬೇಕು, ಆಮೇಲೆ 5 ವರ್ಷ ಆಗಿದ ಮೇಲೇನೆ ಅವರು ಆಪರೇಷನ್ ಮಾಡ್ಕೋಬೇಕು. ಆದರೆ ಈ ಸಮಾಜ ಅವ್ರನ್ನ ಬಿಡುವುದಿಲ್ಲವಲ್ಲ, ಬೇಗ ನಿರ್ವಹಣೆ ಆಗಬೇಕಲ್ಲ. ಅದಕ್ಕಾಗಿ ಕೆಲವು ಪ್ರೈವೇಟ್ ಹಾಸ್ಪಿಟಲ್ ಡಾಕ್ಟರ್ಗಳು ಏನ್ ಮಾಡ್ತಾರೆ, ದುಡ್ಡಿಗೆ ಆಸೆ ಪಟ್ಟು ಲಕ್ಷ ಲಕ್ಷ ಇಸ್ಕೊಂಡು ಅವ್ರಿಗೆ ಆಪರೇಷನ್ ಹೆಂಗೆ ಮಾಡುವಂತೂ ಕೂಡ ಗೊತ್ತಾಗೋದಿಲ್ಲ, ಆಪರೇಷನ್ ಮಾಡಿಬಿಡ್ತಾರೆ. ಆಮೇಲೆ ಏನಾಗುತ್ತೆ, ಯೂರಿನ್ ಬಂದಾಗುತ್ತೆ, ಮೆಂಟಲಿ ಅವರಿಗೆ ತುಂಬಾ ನೋವಾಗುತ್ತೆ. ಇದರಿಂದ ಕೇರಳದಲ್ಲಿ ಅನನಿ ಅಂತ ಒಬ್ಬಳು ಸೂಸೈಡ್ ಕೂಡ ಮಾಡ್ಕೊಬಿಟ್ಲು. ಗುರು, ನಮ್ಮ ಸಮುದಾಯದಲ್ಲಿ ನಮ್ಮ ಕಾಲ ಬೇರೆ, ಈ ಕಾಲ ಬೇರೆ. ನಮ್ಮ ಸಮುದಾಯದಲ್ಲಿ ಎಲ್ಲರನ್ನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಟೀಚರ್ ಆಗಬೇಕು ಅಂತಾನೆ ನಾವು ಕಷ್ಟಪಟ್ಟಿರುವುದು. ಈ ತರ ಸಾಯಕ್ಕಲ್ಲ, ಈ ತರ ಸಾಯ್ತಾರನ್ನ ನಾವು ತಡೆಗಟ್ಟಬೇಕು. ಗುರು, ಏನಂತೀಯ ಮಗ? ಹೌದು, ಕೇರಳದಲ್ಲಿ ಒಬ್ಬ FDM ಸತ್ತೋದ. ಅವನೇನ್ ಗೊತ್ತಾ, ಅವನೇ ಕೆತ್ಕೊಂಡಿದ್ದಿ. ಚಿಕ್ಕ ವಯಸ್ಸು ಆತ್ಮಹತ್ಯೆ ಮಾಡ್ಕೊಂಡು, ಮಧ್ಯದಲ್ಲಿ ಅವನಿಗೆ ಮದುವೆನೂ ಆಯ್ತು. ಅವರ ಫ್ಯಾಮಿಲಿ ಪರ್ಸನಲ್ ಇಶ್ಯೂನು ಏನ್ ನಡೀತೋ ಗೊತ್ತಿಲ್ಲ, ಈ ತರ ಆತ್ಮಹತ್ಯೆ. ಒಂದ್ ಹೇಳ್ತೀನಿ ಕೇಳ್ಕೊಳ್ಳಿ, ಒಂದು ಗಂಡು ಹೆಣ್ಣು ಮಧ್ಯೆ ಮಾತ್ರ ಮದುವೆ ಮಾಡ್ಕೊಂಡ್ರೆ ಅವರಲ್ಲಿ ಮಾತ್ರ ಡೊಮೆಸ್ಟಿಕ್ ವೈಲೆನ್ಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀರ. ತಪ್ಪು. ನಮ್ಮ ಸಮುದಾಯದಲ್ಲೂ ಮದುವೆ ಆಗ್ತಾರೆ, ಅಲ್ಲೂ ಡೊಮೆಸ್ಟಿಕ್ ವೈಲೆನ್ಸ್ ಆಗುತ್ತೆ. ಈ ಕೆಲವೊಂದು ಆ ಮೀಡಿಯಾದವ್ರು ಏನ್ ಗೊತ್ತಾ, ಕೆಲವ್ರು ಮಾತ್ರ ಅವ್ರು ಏನ್ ಗೊತ್ತಾ, ನಮ್ಮ ವಿಷಯ ಅಂತಂದ್ರೆ ಸಾಕು ಹೀನಾಮಾನವಾಗಿ ಬಿಂಬಿಸ್ಬಿಡ್ತಾರೆ. ಕುಂತ್ರೆ ನ್ಯೂಸು, ನಿಂತ್ರೆ ನ್ಯೂಸು, ಎದ್ರೋ ನ್ಯೂಸು. ಇದನ್ನೆಲ್ಲ ಒಂದು 4 ಜನ ಮಾತಾಡಬೇಕು. ಮಾತಾಡೋರಿಗೆ ನಾವು ಧೈರ್ಯ ತುಂಬಿಸ್ಬೇಕು. ಧೈರ್ಯ ತುಂಬಿಸಿದ್ರೆ ಸಾಲದು, ಆತ್ಮಸ್ಥೈರ್ಯನೂ ತುಂಬಿಸ್ಬೇಕು. ಸಂವಿಧಾನ ಅವರೆಲ್ಲರ ಮೈ ಮೇಲಿರೋ ಮಚ್ಚೆಗಳು ನನ್ನ ಮೈ ಮೇಲೂ ಇದೆ. ಅದ್ಯಾವುದು ಇನ್ನೂ ಮಾಸಿಲ್ಲ. ನಾನು ಮೈಸೂರು ಸೀಮೆಯವಳು. ಹೌದು, ನಾನು ಮೈಸೂರು ಸೀಮೆಯವಳು. ನಮ್ದು ಒಂದು ದಲಿತ ಕುಟುಂಬ. ನಮ್ಮ ಅಜ್ಜಿ ಪ್ರತಿ ಸೋಮವಾರ ಸಂತೆಗೆ ಹೋಗಿ ಒಳ್ಳೆ ದನ ತಂದು ಕಟ್ ಮಾಡಿ ಮಾರಾಟ ಮಾಡ್ತಾಳೆ. ಅಲ್ಲಿಗೊಬ್ಬ ಮಾಂಸ ತಗೊಂಡು ಬರ್ತಾನೆ. ಅವನ ಹತ್ರ ಮಾತಾಡ್ಬೇಕು, ಏನೋ ಕೇಳಬೇಕು ಅಂತ ಆಸೆ. ಎಲ್ಲಿ ನಮ್ಮ ಮನೆಯವರು ಅವನ ಹತ್ರ ನಿಂಗೆಂತದೋ ಕೆಲಸ ಅಂತ ಬೈದ್ಬಿಡ್ತಾರೆ ಅನ್ನೋ ಭಯ. ಹಾಗೇ ಇರ್ತಿದ್ದೆ. ನಾ ಸ್ಕೂಲ್ಗೆ ಹೋಗುವಾಗ ಪ್ರತಿದಿನ ಅವನು ಬಸ್ ಸ್ಟ್ಯಾಂಡ್ ಹತ್ರ ಕುತ್ಕೊಂಡಿರ್ತಾನೆ, ಇಷ್ಟು ಉದ್ದ ಗುಡ್ಡೆ ಹಾಕೊಂಡು. ಅವನೇ ಚಪ್ಪಲಿ ಒಲಿಯೋ ಮಾರ. ಅವನ ಹತ್ರ ಮಾತಾಡ್ಬೇಕು ಅಂತ ಆಸೆ, ಏನೋ ಕೇಳಬೇಕು ಅಂತ ಆಸೆ. ನನ್ಗಿಷ್ಟವಾದ ವಸ್ತು ಅವನ ಹತ್ರ ಒಂದಿತ್ತು, ಕೇಳಬೇಕು ಅಂತ. ಪ್ರತಿದಿನ ಹೋಗ್ತೀನಿ, ಅವನ ಹಿಂದೆ ನಿಂತ್ಕೊಳ್ತೀನಿ. ಹುಡುಗರು ಚಪ್ಪಲ ಒಲೆಯವನ ಹತ್ರ ನಿನ್ಗೆ ಎಂಥದೋ ಮಾತು ಅಂತ ಬೈತಾರೆ ಅನ್ನೋ ಭಯದಲ್ಲಿ ಹಂಗೆ ಸ್ಕೂಲ್ ಹೊರಟೋಗ್ತಿದ್ದೆ. ಅವನ ಹತ್ರ ಮಾತಾಡಬೇಕು ಅನ್ನೋ ಸೆಳೆತ ನನ್ ಬಿಡ್ಲೇ ಇಲ್ಲ. ಒಂದಿನ ರಾತ್ರಿ ಆ ಗುಡ್ಡೆ ಹತ್ರ ಹೋದೆ. ಹಾವೇನಾದ್ರು ಇದು ಕಚ್ಚಿಬಿಟ್ರೆ ಅಲ್ಲಿ ನನ್ನ, ಅಥವಾ ಊರ್ ಹುಡುಗರು ಕಳ್ಳ ಅಂತ ಹಿಡ್ಕೊಂಡು ಹೊಡೆದು ಬಿಟ್ರೆ,
ಧೈರ್ಯ ಮಾಡಿ ಆ ಗುಡ್ಡೆ ಹತ್ರ ಹೋದೆ. ಎಷ್ಟು ವರ್ಷದಿಂದ ಕಾಯ್ತಿದ್ದೆ ನಿನ್ನ ಮುಟ್ಟಬೇಕು ಅಂತ. ನಿಮಗೆ ಗೊತ್ತಾ, ಅಲ್ಲಿ ತನಕ ನಾನು ಚಪ್ಪಲಿನೇ ಹಾಕೊಂಡಿರ್ಲಿಲ್ಲ. ಅಂತೂ ಅವತ್ತು ನನ್ಗಿಷ್ಟವಾದ ಚಪ್ಪಲಿನ ಹಾಕೊಂಡೆ. ನನ್ಗಿಷ್ಟವಾದ ಕಲರು ಮೆರುಂದು. ಚಪ್ಪಲಿ ಸೈಜು ತುಂಬಾ ಚಿಕ್ಕದು. ಪರವಾಗಿಲ್ಲ, ಚಪ್ಪಲಿ ವ್ಯಾಮೋಹ ನನ್ನನ್ನು ಬಿಡ್ಲೇ ಇಲ್ಲ. ಕೂಲಿ ಗೀಲಿ ಮಾಡಿ ದುಡ್ಡು ಸೇರಿಸ್ಕೊಂಡು ಹೊಸ ಚಪ್ಪಲಿ ತಗೊಂಡೆ. ಮೈಸೂರು ದೊಡ್ಡ ಗಡಿಯಾರದ ಹತ್ರ ನನ್ಗಿಷ್ಟವಾದ ಈಳ್ ಚಪ್ಪಲಿ ಹಾಕೊಂಡು ಸಿಲ್ಕ್ ಸ್ಮಿತಾ ಪಿಕ್ಚರ್ ನೋಡ್ಕೊಂಡು ಚಪ್ಪಲಿ ಹೊಸದು, ಕಾಲು ಕಚ್ಚಿಬಿಟ್ಟಿದೆ, ಪರವಾಗಿಲ್ಲ. ನಮ್ಮ ಮನೆಯವರೆಲ್ಲ ಈ ಪೆಟ್ಟಿ ಒಳಗಡೆ ನಾನು ಸೆಕ್ಸ್ ವರ್ಕ್ ಮಾಡಿ ಅಂಗಡಿ ಕೇಳಿ ದುಬೈಯಿಂದ ರೆಕ್ಸ್ ಕೊಟ್ಟಿರೋ ಚಿನ್ನ ಒಡವೆ ಎಲ್ಲ ಇದೆ ಅಂತ ತಿಳ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಏನ್ ಗೊತ್ತು, ಇದ್ರೊಳಗಡೆ ನನ್ನ ಉಸಿರೇ ಇತ್ತು. ಏನೇನು ಯಾವಾಗ ಹಾಳಾದ ಪೆಟ್ಟಿದೆ ನಿನ್ನ ಖಾತೆ ಅಲ್ಲ ಕಣೆ. ಏನೇನು ನಾನು ನಿಂತ್ಕ ಇಲ್ಲಿ, ನಾನು ಮಾತಾಡ್ತಾನಿದ್ದೀನಿ, ಏನ್ ಹೋಗ್ತಾನೆ ಇದೆಯಾ? ಅಲ್ಲ ಹಾಳಾದ ಯಾವಾಗಲೂ ಪೆಟ್ಟಿದೆ. ಇಲ್ಲಿ ಕೇಳಿ ಕಾಲ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಆ ಪೆಟ್ಟಿಯಿಂದ ಕಾಲೆತ್ತು. ಏನ್ ಮಾಡ್ತೀಯ? ಅಲ್ಲ ಅಲ್ಲಿ ಒಬ್ರು ದೊಡ್ಡವರೆಲ್ಲ ಬಂದು ಕೂತ್ಕೊಂಡಿದ್ದಾರೆ. ನಿನಗೆ ಸ್ವಲ್ಪನ ಬುದ್ಧಿ ಬೇಡವೇನೆ? ಸಿಚ್ಚಿ ಎಡಗಾಗಿದ್ಯಾ? ದಾವತ್ ಕರೀತದೆ ಒಳಗಡೆ, ಅವ್ರಿಗೆಲ್ಲ ದಾವತ್ ಮಾಡ್ಬೇಕು, ರೆಡಿ ಮಾಡ್ಬೇಕು. ಏನು ಗೊತ್ತಾಗಮ್ಮ ನಿನಗೆ? ಕುಡಿಗಿಟ್ಕೊಂಡು ಬಂದಿದ್ದೆ ಇಲ್ಲಿಗೆ. ಹೌದು, ನಾವೆಲ್ಲ ಕುಡಿಯೋದು ಟೀಟಿ, ಅಂದ್ರೆ ನೀನ್ ಏನ್ ಕುಡಿತೀಯ? ಹೌದಮ್ಮ, ಹೌದು, ನಿಂತರ ಅಲ್ಲ, ನಾವು ಕುಡಿತೀವಿ. ಆದ್ರೆ ನೀನು ಇಷ್ಟು ಕುಡಿದ್ಬಿಟ್ಟು ಇಷ್ಟೊಂದು ರಂಪರಾಮಾಯಣ ಮಾಡ್ತೀಯಲ್ಲ. ಅಯ್ಯ ತಗ, ಊರ್ ಕೇರ್ ಇಲ್ದೇ ಇರೋದಲ್ಲ. ನೋಡು ಏನಂದೆ, ಕುಡಿದ್ರನು ದೊಡ್ಡವ್ರಿಗೆಲ್ಲ ಹೆಂಗ್ ಮರ್ಯಾದೆ ಕೊಡ್ಬೇಕು ಅಂತ ನಮ್ಗೆ ಚೆನ್ನಾಗ್ ಗೊತ್ತು. ನಿನ್ನ ಕೈಯಲ್ಲಿ ಕಲ್ತ್ಕೋಬೇಕಾಗಿಲ್ಲ, ಕೂತ್ಕೊಳ್ಳೆ. ಹೌದು, ಮನೆಗ್ ಬಂದ ತಕ್ಷಣ ದೊಡ್ಡ ಚಾಡಿಯಲ್ಲಿ ನನ್ ಮೇಲೆ ಇಕ್ಕಿದೆಯಲ್ಲ ದೊಡ್ಡ ಕಲಂಕಿನ. ನೀ ದೊಡ್ಡ ಕಲಂಕಿ ನೀನು. ಅಯ್ಯೋ 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 ಅಯ್ಯೋ, ಯಾರು ಗೊತ್ತಿದ್ದೆ ಕಲಂಕಿ ಅಂತ? ನಿನಗೆ ಹೇಳ್ತಾ ಇದ್ದೀನಿ. ನಾನೇನು ಯಂಗ್ ಟ್ರಾನ್ಸ್ಜೆಂಡರು, ನಾನು ಹೊರಗಡೆ ಹೋಗ್ತೀನಿ, 4 ಹುಡುಗರು ನೋಡ್ತೀನಿ, ಹಾಯ್ ಬಾಯ್ ಅಂತ ಹೇಳ್ತೀನಿ, ಫೋನಲ್ಲಿ ಮಾತಾಡ್ತೀನಿ. ಅದನ್ನ ತಕ ಬಂದು ಏನೋ ಪ್ರೀತಿ ಇರೋ ಕಾಲಗುರು ಅಂತ ಹೇಳಿ ನಿನ್ಗೆ ಹೇಳಿದ್ರೆ ಮನೆ ದಾದಿ ಹತ್ರಲ್ಲೇ ಹೇಳಿ ದೊಡ್ಡ ಜಗಳ ಮಾಡಿದ್ಯಲ್ಲ. ಊರ್ ಕೆರೆ ಮಾತಾಡಲ್ಲ, ಏನ್ ಹೇಳ್ಬಿಟ್ಟಿದ್ದೀನ ನೋಡೇ. ನಾಟಕ ಅಂತ ಕರ್ಕೊಂಡ್ ಬಂದ್ಬಿಟ್ಟೆ ನನ್ನೆಲ್ಲ ಈ ತರ ಬೇಜತಿ ಮಾಡ್ರೆ ಮಗ ಸರಿರಕ್ಕಿಲ್ಲ. ಸರ್ ಖಬರ್ದಾರ್ ನನ್ನ ಹತ್ರ. ಕಲಂಕಿ ನೀನು, ಕಲಂಕಿ ನೀನು. ನೀನು ನಮ್ ತರ ಆಪರೇಷನ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ನಾನೇನ್ ನಿಂತರ
ಕೂದಲು ಬಿಡು 40 ದಿವಸ ಕೂಯಿಸ್ಬಿಟ್ಟಿನಿ ನಮ್ಮ ಮನಸ್ಸಲ್ಲ 40 ದಿವಸ ನೋಡ್ಕೊಂಡಿದ್ಯಾರೆ ನಾನು ಕಡೆ ನಿನ್ನ ಕೂದಲು ಬಿಡು ನಾಚಿಕೆ ಮನ ಮನೆದೆ ಬಿಡುವೇನೆ ಚಾಂದಿನಿ ಸರಳ ಇಷ್ಟು ಜನ ಮಕ್ಕಳನ್ನ ಕಳ್ಸಾಯ್ತು ಲೆಕ್ಚರನ್ನ ಕಳ್ಸಾಯ್ತು ಅವ್ರಿಬ್ರಿಗೆ ನಾವು ನಾಟಕ ಮಾಡಕ್ ಬಂದವರು ಈ ತರ ಕಿತ್ತಾಡ್ತಾ ಇದ್ರೆ ಮಾನ ಮರ್ಯಾದೆ ಇರ್ತಾ ನಿಮಗೆ ನಾಚಿಕೆ ಆಗ್ಬೇಕು. ಈ ಜನ ತರ ನೀನ್ ಬರ್ಬೇಡ ಅವಳನ್ನ ಇವತ್ತು ಹುಟ್ಟಿಲ್ಲ ಅಂತ ಮಾಡ್ಬಿಡ್ತೀನಿ ನೋಡಿ ಅಲ್ಲ ನೀನ್ ಮಾಡಿದ ಕೆಲಸ ಮಾಡ್ತೀನಿ ನೀವು ನಾಚಿಕ ಆಗಲ್ಲ ನಿಮಗೆ? ಆಡಿ ಕುತ್ಕೊಂಡು ಡ್ರಾಮಾ ನೋಡ್ತಾ ಇದ್ದಾರೆ, ಇಲ್ಲಿ ಒಂದು ನಾಟಕ ಮಾಡ್ತಾ ಇದ್ದೀರಾ? ಏ ಬಾಯ್ಲಿ ಅವನಿಗೆ ಇವು 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 ಅಂತ ಇದೆ ಅಂತ ಹುಟ್ಟುವಾಗ ಎಲ್ಲಾರ್ಗೂ ಇರುವುದಿದೆ. ಆಮೇಲೆ ನಾವು ಆಪರೇಷನ್ ಮಾಡ್ಕೊಳ್ತೀವಿ, ಹೆಣ್ಣಾಗ್ತೀವಿ. ಏನು ಹುಟ್ಟುವಾಗ ಹೆಣ್ಣಾಗ್ಬಿಡ್ತೀಯ ನೀನು? ಏ ನೀನೇನಂತೀಯ? ಅವ್ರು ಕೂದಲು ಹಿಡಿಯಕ್ಕೆ ಹೋಗ್ತೀಯ ನೀನ? ಅಲ್ಲ, ಡ್ರಾಮಾದಲ್ಲಿ ಡ್ರಿಂಕ್ಸ್ ಕುಡಿದಂಗೆ ಆಕ್ಟಿಂಗ್ ಮಾಡಬೇಕು ಅಂತಾನೆ ನಮ್ಮ ಡೈರೆಕ್ಟರ್ ಹೇಳವ್ರೆ. ನಿಜವಾಗ್ಲೂ ಟಿಟಿ ಕುಡಿದು ಬಿಟ್ಟು ಬಂದು ಆಟ ಆಡೋದಿಲ್ಲ. ಎಲ್ಲಿ ಸಿಕ್ಕಿತ್ತು ಟಿಟಿ ನಿನಗೆ? ಟಿಟಿ ಕುಡಿದು ಬಿಟ್ಟು ಬರ್ತೀಯ ಸ್ಟೇಜ್ ಮೇಲೆ ನೀನು? ಪಾಪ ಏನೋ ಹೇಳ್ತಾರಪ್ಪ, ವಿಶೇಷ ಮನೆಗಳಿಗೆ ಹೋಗಿದ್ರೆ ಎಲೆ ಹಾಕಿ ರಸ, ಹಣ್ಣ, ಪಲ್ಯ, ಒಪ್ಪಿಟ್ಟು, ತರಕಾರಿ, ಕೂಟು ಎಲ್ಲ ಇಟ್ಬಿಟ್ಟು ಸೈಡ್ಗೆ ಚೂರು ಹೇಳಿಟ್ಟಂಗೆ ಇವ್ರ ಕತೆ. ನಮ್ ಗುರು ಅವಾಗ್ಲೂ ಬೈತಾ ಇರ್ತಾಳೆ, ಏನಿದ್ರೆ ಬೋಡ್ಕ ನನ್ನ ಮಕ್ಕಳ ಮಾತು ಕಟ್ಕೊಂಡ್ರಿ ನೀವು ನಾಟಕ ಆಡಕ ಹೋಗ್ಬೇಡ 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 ಅಂತ. ಇವಾಗ ನನ್ ಕರ್ತಾ ಇದ್ದೀನಿ ನಮ್ ಗುರು ಯಾಕೆ ಹೇಳಿದಾರಂತ. ಎಣ್ಗನ ಬೈರಿಪಿನ ಏ ಲೋಪಾರು ಏ ಬೇವಾಸಿ ಎಣ್ಗನ ಬೈರಿಪಿನ ನೀನು ಎಣ್ದಾಗ ಈ ತರ ಕೇಳ್ತಾ ಇದ್ರ ನೀವು? ಏನಿಬ್ರು ಹಂಗೆ ಕುಣಿತಾ ಇದ್ದೀನಿ ನನ್ ಕೇಳಿಸ್ಕೊತಿದ್ದೀನಿ ಒಳಗಡೆನೆ ಕುತ್ಕೊಂಡು. ಏನ್ರ ಗುದ್ದಾಡ್ರಿ ಇವಾಗ ಗುದ್ದಾಡಿ. ಏ ಗುದ್ದಾಡಿ ಗುದ್ದಾಡಿ ಗುದ್ದಾಡ್ರ ಬೇವಾಸಿ ಬೇಡ. ಮಾನ ಬರ್ಗೆ ಕರೆಕ್ಟ್ ಆಗಿದ್ದೀರಲ್ಲ, ಯಾಕೆ ಟೆನ್ಷನ್ ಕೊಡ್ತೀರಾ? ಮುಂಡತ್ತವ ನೀವು ಹೆಣ್ಗಳ ಬೈರುಪಿಗಳ ಲೋಪರ್ಗಳ ಇನ್ಮೇಲೆ ಕ್ಲೀನ್ ಆಗಿರ್ರಿ. ಯಾಕೆ ಟೆನ್ಷನ್ ನಮಗೆ ಕೊಡ್ತೀರಾ? ಅಮ್ಮ ಗುರು, ನೀವು ಟೆನ್ಷನ್ ಆಗ್ಬೇಡಿ. ನೀವು ಆಸೆ ಪಟ್ಟಿದ್ದೀರಲ್ಲ, ನಮ್ಮ ಕನಸೆಲ್ಲ ನೆನಸಾಗಬೇಕು ಅಂತ, ಅದು ಇವತ್ತು ರಾತ್ರಿ ಆಗುತ್ತೆ. ನೀವು ಆರಾಮಾಗಿ ಬಂದು ಕುತ್ಕೊಂಡು ನೀವು ನೋಡ್ತಾ ಇರಿ. ಬನ್ನಿ ಅಮ್ಮ, ಬನ್ನಿ. Thank you.
ಹನಿ ಹವಾರೆ ಪ್ರೇಮ ಸುದೆ ನರಳಾಗಿ ಬಂದ ಸೌಂದರ್ಯ ನಿಧಿಯೇ ಸತಿಯೇ ಪ್ರಾಣ ಸಖಿಯೇ ಮಕ್ಕಳುಗಳ ಬಿರಾನಿ ತಲ್ಕಿ ದಿಲ್ಪಸಂದು ಎಲ್ಲ ಮಾಡಿ ತಂದಿದ್ದೀನಿ. ನೀವು ಸ್ವಲ್ಪ ತಗೊಂಡು ತಿನ್ರೆ. ಏನೇ ಕಲ್ವರ್ ತರ ನಿಂತಿದ್ದಾರೆ, ಗುಂಡು ಕಲ್ಲಿಂದ ನಿಂತಿದ್ದಾರಲ್ಲ, ತಿನ್ರೆ. ನೀವು ತಿನ್ನಲ್ವಾ? ಅಣ್ಣದೇರೆ ಅಕ್ಕದೇರೆ ನಮ್ಮ ಮಕ್ಕಳಾಗೋವ್ರೆ, ನೀವು ಆರು ಬರ್ತೀನಿ ಬನ್ನಿ. ನಾಟಕದ ಮೂರನೇ ಭಾಗದೊಂದಿಗೆ ತಲ್ಕಿ ನಾಟಕ ಸಂಪೂರ್ಣ ಆಗುತ್ತೆ. ತಲ್ಕಿ ಅಂದರೆ ಏನಂತೇಳಿ ಗೊತ್ತಾಗಿದೆ. ತಲ್ಕಿ ಅನ್ನೋದು ಲಿಂಗ ಅಲ್ಪಸಂಖ್ಯಾತರ ಗುಂಪಿನಲ್ಲಿರುವಂಥ ಒಂದು ವಿಶೇಷ ಮಾಂಸದ ಅಡುಗೆ ಅಷ್ಟೇ. ಈ ಮಾಂಸದ ಅಡುಗೆಯ ವಿಷಯವನ್ನೇ ಇಟ್ಕೊಂಡು ಹೆಣೆದಿರುವಂತಹ ಕತೆ ಈ ಅದ್ಭುತವಾದ ನಾಟಕ. ಈ ನಾಟಕವನ್ನು ಮಾಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಹಾಗೂ ನಾಟಕವನ್ನು ನಿರ್ದೇಶಿಸಿದ ಶ್ರೀಧೀಶ್ ಸುಂದರಂ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ನಾಟಕ ನೋಡಿದ ನಿಮಗೂ ಕೂಡ ಧನ್ಯವಾದಗಳು. ಇದೇ ಥರ ಅವರ ನಾಟಕವನ್ನು ನೋಡ್ತಾ ಅವರ ಮುಂದಿನ ನಾಟಕಗಳಿಗೆ ನಾವೆಲ್ಲರೂ ಕೂಡ ಪ್ರೋತ್ಸಾಹ ನೀಡೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.